ಮುಖ್ಯಮಂತ್ರಿ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರಿ. ಅಂದರೆ ಈಗ ಮೈತ್ರಿಲಿ ಹೋಗ್ತಾ ಇದ್ದೀರಾ. ಈ ನಡುವೆ ಕುಮಾರಸ್ವಾಮಿ ಮುಂದಿನ ಮುಖ್ಯಮಂತ್ರಿ ಅನ್ನೋದು, ಹೋದ ಕಡೆ ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗ್ತಾರೆ ಎಷ್ಟು ಸರಿ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಇದೆ. ಸರಿನಾ ಅದು? ಮೊದಲನೇದ್ದು ಎರಡು ವಿಷಯಗಳನ್ನು ನಾನು ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಮೊದಲನೇದ್ದು, ನಮ್ಮ ಜೊತೆ ಹೋದರೆ ಮೈತ್ರಿಗೆ ಯಶಸ್ವಿ ಆಗುತ್ತೋ ಇಲ್ಲೋ ಅಂತ ಒಂದು ಸಲ ರಾಜ್ಯ ನಾಯಕರು ತಾವು BJP ರಾಜ್ಯ ನಾಯಕರು ಆತ್ಮಾವಲೋಕನ ಮಾಡ್ಕೊಳ್ಳಿ, ಅಥವಾ ಡೈಲಿ ಮಟ್ಟದಾಗ ತಮ್ಮ ನಾಯಕರಿಗೆ ಹೋಗಿ ಸ್ಪಷ್ಟವಾಗಿ ಕೇಳಿ. ನಮ್ಮ ನೇತೃತ್ವದಲ್ಲಿ BJP ಇಲ್ಲಾರ್ದೇ JDS ಇಲ್ಲಾರ್ದೇ ನಾವು 140 150 ಸೀಟ್ ನೀವು ಹೋಗ್ತೀವಿ ಅಂತ ತಿಳ್ಕೊಂಡು ನಿಮ್ಮ ರಾಷ್ಟ್ರೀಯ ನಾಯಕರಿಗೆ ಬಲವಾಗಿ ನಂಬಿಕೆ ಬರ್ತಕ್ಕಂಥ ರೀತಿಯಲ್ಲಿ ಪ್ರೆಸೆಂಟೇಷನ್ ಕೊಡಿ. ಆವತ್ತು ನಾವು ಬೇಕಿದ್ರೆ ನಮ್ಮ ನಾಯಕರಿಗೆ ಅಂತಂದ್ರೆ ನಾವು ಮನವರಿಕೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಒಂದು, ಈಗ ಯಾರೋ ಅವ್ರ ನಾಯಕರು ಹೇಳಿದ್ರಿಲ್ಲ 113 ಸೀಟ್ ಬಂದರೆ JDS ದವರೇ ಮುಖ್ಯಮಂತ್ರಿ. ನಮ್ಮ 113 ಸೀಟ್ ಬರ್ತಿದ್ರೆ ಅಂದ್ರೆ ನಾವ್ಯಾಕೆ ನಿಮ್ಮ ಜೊತೆ ಬರ್ತಿದ್ವಿ? ಈಗ ನಿಮ್ಮ 140 ಸೀಟ್ ಬರ್ತಿತ್ತಂದ್ರೆ ನೀವ್ಯಾಕೆ ನಮ್ಮ ಜೊತೆ ಬರಬೇಕು? ಒಂದು ಮಾತುಗಳನ್ನು, ಒಂದು ಸಂಬಂಧಗಳನ್ನು ಬೆಳೆಸ್ಕೊಂತ ಹೋದರೆ ಬೆಳೆಯುತ್ತೆ. ಅದು ಯಾರೋ ಏನಪ್ಪಂತಂದರೆ ಮಾತಾಡಿದ್ದು ಅದಕ್ಕೆಲ್ಲ ರಿಯಾಕ್ಷನ್ಗಳನ್ನು ಕೊಟ್ಕೊಂತ ಹೋದರೆ ಅದು ಮುರಿಯುತ್ತೆ. ಸೊ ಹಾಗಾಗಿ ನಮ್ಮ ಕಡೆಯಿಂದ ನಮ್ಮ ನಾಯಕರು ನಮ್ಗೆ ಹೇಳಿದ್ದಾರೆ. ಈಗ ನಾನೇ ಒಂದು ಉದಾಹರಣೆ ಕೊಡ್ತೀನಿ. ಈ ಮುಖ್ಯಮಂತ್ರಿ ವಿಷಯ ಮಾತಾಡೋದಕ್ಕಿಂತ ಮೊದಲು ಮೊದಲು ಮೈತ್ರಿಗೆ ನಾನು ವಿರೋಧ ಮಾಡಿದ ಮೇಲೆ ದೇವೇಗೌಡರು ಮತ್ತು ಕುಮಾರಣ್ಣವರು ನಮಗೆ ಸಹಜವಾಗಿ ಒಂದು ಹೇಳಿದರು, ಇಲ್ಲ ನಾವು ಇದನ್ನ ಏನಪ್ಪ ಅಂದರೆ ನಾವು ಮೈತ್ರಿಯಾಗಿ ಹೋದರೆ ಏನಾಗುತ್ತೆ ಅಂತ ತಿಳ್ಕೊಂಡು ಹೇಳ್ತಕ್ಕಂಥ ಮನದಟ್ಟ ಮಾಡ್ತಕ್ಕಂಥ ಕೆಲಸನ ಮಾಡಿದರು. ಮಾಡಿದ ಮೇಲೆ ಈಗ ನಾನೇ ಗುರುಮಿಟ್ಕಲ್ನಲ್ಲಿ ಕಾಂಗ್ರೆಸ್ ವಿರುದ್ಧ BJP JDS ನಾವೆಲ್ಲರೂ ಕಲಿತು 17,000 ಲೀಡನ್ನು ಕೊಟ್ಟಿವಿ. ಹಾಗಾಗಿ ಈ ಕಾಂಗ್ರೆಸ್ಸಿಗೆ ಹೋಗ್ತಾರೆ ಶರಣಗೌಡರು ಅಂತ ತಿಳ್ಕೊಂಡು ಹೇಳಿದರು. ಈಗ ನಾವು 17,000 ನಮ್ಮ ನಾಯಕರು ಹೇಳಿದ ಮೇಲೆ ಲೀಡ್ಗಳನ್ನು ಕೊಟ್ಟಿವಿ. ಈಗ ಅವರು ಕೆಲವು ನಮ್ಮ ಕ್ಷೇತ್ರದಲ್ಲಿ ಏನಂದ್ರೆ ಅವರು ನಮ್ಗೆ ಮಾಡಿರ್ತಕ್ಕಂಥದ್ದು ಇದೆ. ನಾವು ಜಂಟಿಯಾಗಿ ಹೋದರೆ 19 ಸೀಟ್ ಬಂತು. ಅವತ್ತು ಯಾವ್ಯಾವ ಲೋಕಸಭೆ ಕ್ಷೇತ್ರದಾಗ ಇವತ್ತು ಮೈಸೂರು ಭಾಗದಾಗ ಇಲ್ಲಿ ಯಾರ್ಯಾರು ಬಂದಿದ್ದಾರೆ, ಆರಿಸಿ ಬಂದರು, ಮಂತ್ರಿಗಳಾದರು, ಅವ್ರಿಗೆ ಕೇಳಬೇಕು ನಾಯಕರು JDSಲಿಂದ ಲಾಭ ಆಗಿದೆಯಾ ಇಲ್ಲ. ಇನ್ನು ಮುಖ್ಯಮಂತ್ರಿಗಳು ಈಗ ನೋಡಿ, ದೇಶದ ಈ ಪ್ರಪಂಚದಾಗ ಒಂದು ದೊಡ್ಡ ಪಕ್ಷ BJP. ಅವ್ರು ಹೋಗ್ತಕ್ಕಂಥದ್ದು ನರೇಂದ್ರ ಮೋದಿ ಎಂಬ ನಾಯಕರ ಮುಖದ ಮೇಲೆ ನೀವು ಓಟ್ ಕೇಳಕ್ಕೆ ನೀವು ಹೋಗ್ತೀರಿ. ನಾವು ಪ್ರಾದೇಶಿಕ ಪಕ್ಷ. ಈ ರಾಜ್ಯಕ್ಕೆ ದೇವೇಗೌಡರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಕುಮಾರಸ್ವಾಮಿಯವರು ಅವರ ಅಲ್ಪ ಅವಧಿದಾಗ ಅವ್ರು ಎಷ್ಟು ದಿನ ಇದ್ದರು ಅಂಬೋದು ಮುಖ್ಯ ಅಲ್ಲ. ಅವ್ರು ಇರ್ತಕ್ಕಂಥ ಅವಧಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕುಮಾರಣ್ಣವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಿಂದೆ ಯಾರು ಕೊಟ್ಟಿಲ್ಲ, ಮುಂದೆ ಯಾರು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ಫೇಸು ನಾವು ನಾವು ಒಂದು ಪ್ರಾದೇಶಿಕ ಪಕ್ಷವಾಗಿ ನಾವು ಓಟ್ ಕೇಳಕ್ಕೆ ಹೋಗ್ಬೇಕಾಗಿದ್ರೆ ನಮ್ಮ ಮುಖ ನೋಡಿ ಯಾರು ಓಟ್ ಹಾಕಲ್ಲ. ಕುಮಾರಣ್ಣ ಬ್ರ್ಯಾಂಡ್ಲಿಂದ ನಮ್ಮ ಪಕ್ಷಕ್ಕೆ ಓಟ್ ಬರುತ್ತೆ. ಸಹಜವಾಗಿ ನಮ್ಮ ಪಕ್ಷದ ಅಭ್ಯರ್ಥಿ ನಾವು ಈ ಪಕ್ಷ ಏನಂತಂದ್ರೆ 5 ಮುಖ್ಯಮಂತ್ರಿಗಳನ್ನ ಕೊಟ್ಟಿರ್ತಕ್ಕಂಥ ಪಕ್ಷ. ಈ ಪಕ್ಷ ಈ ದೇಶಕ್ಕೆ ಪ್ರಧಾನಮಂತ್ರಿಗಳನ್ನು ಕೊಟ್ಟಿರ್ತಕ್ಕಂಥ ಪಕ್ಷ. ಸಹಜವಾಗಿ ನಾವು ನಮ್ಮ ಪಾರ್ಟಿದ ಮುಖ್ಯಮಂತ್ರಿ ಅವರೇ ಇದ್ದಾರೆ, ಮುಖ್ಯಮಂತ್ರಿ ಅಭ್ಯರ್ಥಿ ಅವರೇ ಅಂತ ತಿಳ್ಕೊಂಡೇ ನಾವು ಹೇಳ್ಬೇಕಲ್ಲ. ನೀವು ನಿಮ್ಮ ಪಕ್ಷದಾಗ ಮುಖ್ಯಮಂತ್ರಿ ಯಾರಿದ್ದಾರೆ ನೀವು ಹೇಳ್ರಿ. ಈಗ ಮೊನ್ನೆ ದೇವೇಗೌಡರು ಏನು ಹೇಳಿದರು, ನಾವು ಕ್ಲೇಮ್ ಮಾಡ್ತೀವಿ ಮುಖ್ಯಮಂತ್ರಿ ನಮಗೆ ಬೇಕಂತ ತಿಳ್ಕೊಂಡು, ಅಲ್ಟಿಮೇಟ್ಲಿ ನರೇಂದ್ರ ಮೋದಿ ಅವರು ನಿರ್ಧಾರ ಮಾಡ್ತಾರಂತ ತಿಳ್ಕೊಂಡು